ನಮ್ಮ ಚಾಮರಾಜಪೇಟೆ ಅವರು ಬರ್ತಿದ್ದಾರೆ. ಅವರು ಬಿಡಿ, ಅವರು ಸಚಿವರು ಆಗೋಕ್ಕಿಂತ ಮುಂಚೆನೇ ಬೇಜಾರು ಬಂದವ್ರಿಗೆಲ್ಲ ಕಾಸು ಕೊಡೋರು, ಗಡ್ಡ ಸೋರ್ಬಿಟ್ಟು ಮಕ ಸೋರ್ಬಿಟ್ಟು. ಈಗ ನಾನು ಏನಾದ್ರು ಒಂಚೂರು ಮಾಡ್ಕೊತೀನಿ, ಎಲ್ಲಿ ಕಾಣ್ತಾನೆ ಇಲ್ಲ. ಓ ಬರಬೇಕು ನಿನ್ ಜನ್ಮಕ್ಕೆ ಇಷ್ಟೊತ್ತಿಗೆ ಕುಡ್ಕೊಂಬಂದಿದ್ಯಾ? ದೇವ್ರ ಮಾತಾಡ ನಿಂಗೆ. ಸರ್, ದೇವ್ರು ಒಳ್ಳೇದು ಮಾಡ್ತದೋ ಬಿಡ್ತದೋ ಗೊತ್ತಿಲ್ಲ, ಆದರೆ ಸರ್ ನಿಮಗೆ ಸೀಟ್ ಸಿಕ್ತಲ್ಲ ಆ ಖುಷಿಗೆ ಹಾಕೋಬಿಟ್ಟೆ. ಹತ್ತರಿ ಹಂಗಂದ ಜಾಸ್ತಿ ಕುಡಿಬೇಡ, ಎಲ್ಲ ಹೋಗ್ಬಿಡುತ್ತೆ. ನೀವು ಬಿರಿಯಾನಿ ಕೊಡಿಸ್ತೀರಲ್ಲ, ಕುಡಿತೀನಿ ಬಿರಿಯಾನಿ ತಿಂತೀನಿ, ಹೊಟ್ಟೆ ಕರೆಕ್ಟಾಗಿರುತ್ತೆ. ಹೊಟ್ಟೆ ತುಂಬ ತಿನ್ಬೇಕ್ರಿ. ಹೊಟ್ಟೆ ಮನುಷ್ಯ ಹೊಟ್ಟೆ ತುಂಬ ತಿನ್ಬೇಕು. ಹೌದು ಹೌದು ಅದೇ ಮನುಷ್ಯತ್ವ. ಧರ್ಮ ಬೇರೆ. ಹೌದು. ಯಾರು ಕಟ್ಟಿರೋದು? ದೇಶ. ದೇಶ ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ನಾವು ದೇಶ ಕಟ್ಟಿರೋದು. ಸಾರೇ ಜಹಾನ್ ಸಚ್ಚ ಹಿಂದೂ ಸಿತ ಹಮಾರ. ಹೊಟ್ಟೆ ತುಂಬ ಊಟ ಮಾಡ್ದ? ಮಾಡಿಲ್ಲ ಇನ್ನ. ಮಾಡಿಲ್ಲ ಅಂದ್ರೆ ಇದು ಮುಗಿದ್ಮೇಲೆ ಅಲ್ವಾ ನಿನ್ಗೆ ಒಂದಲ್ಲ 2 ಪ್ಲೇಟು ವಿತ್ ಅಂಡ ಹೊಟ್ಟೆ ಹಾಕಿ 2 ಇದೆ. ದೊಡ್ಡ ಬಿರಿಯಾನಿ ಇಟ್ಟಿದ್ದೀನಿ, ಒಂದು ನಾಟಿ ಕೋಳಿ ಪಲಾವ್, ಒಂದು ಮಟನ್ ಪಲಾವ್. ಹೊಟ್ಟೆ ತುಂಬ ತಿನ್ಬೇಕು. ಹೌದು ರೀ, ನಮ್ಮ ಜನ ಚೆನ್ನಾಗಿರ್ಬೇಕು. ಒಂದು ಬಿರಿಯಾನಿ ನನಗೆ, ಒಂದು ಬಿರಿಯಾನಿ ನನ್ನ ಹೆಂಡತಿಗೆ ತಗೊಂಡೋಗು. ಒಳ್ಳೇದಾಗ್ಲಿ. ಅಯ್ಯೋ, ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ, ಯಾರ ಹೆಂಡತಿ? ನನ್ನ ಹೆಂಡತಿ. ಒಳ್ಳೇದಾಗ್ಲಿ. ಸರ್, ಜನ್ಮಕ್ಕೆ ಅದು ನನ್ನ ಡೈಲಾಗ್ರಿ, ಕಂಗ್ರಾಚುಲೇಷನ್ ಬರಾರ್ ಅಂತ. ಅಲ್ಲಿ ಎಲ್ಲ ಕಡೆ ವೈರಲ್ ಸರ್ ನಿಮ್ದು. ಕಂಗ್ರಾಚುಲೇಷನ್. ಅದಕ್ಕೆ ನಿಮ್ಮ ಥರನೇ ನಾನು ಹೇಳ್ತಾ ಇದ್ದೀನಿ. ಏನು ಗೊತ್ತಾ ಸರ್, ಅದು ಸರ್ ಎಷ್ಟು ಖರ್ಚಾಯಿತು? ಏನಿಲ್ಲ, ಚಿಕನ್ ಬಿರಿಯಾನಿಗೆ 180, ಮಟನ್ ಬಿರಿಯಾನಿ 320. ಸರ್ ಅದಕ್ಕಲ್ಲ ಸರ್, ಮತ್ತಿನ್ನದಕ್ಕೆ? ಅದೇ ಸರ್ ಕುತ್ಕೊಳ್ರಲ್ಲ, ಈಗ ಸಚಿವ ಸ್ಥಾನಕ್ಕೆ ಎಷ್ಟಾಯ್ತು ಖರ್ಚು? ನಿನ್ನ ಜನ್ಮಕ್ಕೆ ದೇವ್ರ ಒಳ್ಳೆ ಮಾಡ್ತದ. ನ್ಯಾಯ ನೀತಿ ನಿಷ್ಠೆಯಿಂದ ದುಡ್ದಿರೋದು ರೀ. ನಾನು ಯಾವುದೇ 1 ರೂಪಾಯಿ ಕಿಲುಬು ಖರ್ಚು ಕೊಟ್ಟಿಲ್ಲ. ನನ್ನ ನಿಷ್ಠೆನ ಗುರ್ತಿಸಿ ನನ್ನ ಹೈಕಮಾಂಡ್ ನಮಗೆ ಕೊಟ್ಟಿರುವಂತದ್ದು ನಮ್ಮ ರಾಮಯ್ಯ ಅವರ ಆಶೀರ್ವಾದ, ಬಂಡೆ ಅವರ ಆಶೀರ್ವಾದ, ನಮ್ಮ ಅಧ್ಯಕ್ಷರ ಆಶೀರ್ವಾದ ಎಲ್ಲರಿಂದ ರೀ. ಅದಕ್ಕೋಸ್ಕರ ನನಗೆ ಹೈಕಮಾಂಡ್ ಹೇಳಿದೆ, ನೀವೊಬ್ರು ಈ ತರ ಸ್ಥಾನಮಾನ ಇರ್ಲೇಬೇಕ್ರಿ ಅಂತೇಳಿ ಅವ್ರು ಕೊಟ್ಟಿದ್ದಾರೆ. ನಾನು ಯಾರಿಗೂ ಕೊಟ್ಟಿಲ್ಲ, ನಾನು ದುಡ್ಡು ಕೊಟ್ಟಿಲ್ಲ, ನನಗೆ ಸುಟ್ ಕೇಸ್ ಕೊಟ್ಟಿಲ್ಲ. ನಂದೊಂದು ಕೆಲಸ ನೋಡಿ ಹೈಕಮಾಂಡ್ ಕೊಟ್ಟಿರೋದು ರೀ. ಅಲ್ಲ ಸರ್, ನನಗೊಂದು ಡೌಟು. ಈ ದಾವಣಗೆರೆ ಬೆಣ್ಣೆ ದೋಸೆಗೆ ಮಸಾಲೆ ದೋಸೆ ತಿನ್ಸಕ್ಕೆ ಏನಾದ್ರು ಕೊಟ್ರ ಅಂತ? ಎಲ್ಲ ಸುಳ್ಳು. ನಾನು ಹೇಳ್ತಾ ಇದ್ದೀನಿ ಕೇಳಿ, ಯಾವುದು ನಡೆದಿಲ್ಲ. ಅಲ್ಲಿ ಮೊದಲೇ ಆಡಿಯೋ ಆಗಿರೋದು, ಯಾರೋ ಕ್ರಿಯೇಟ್ ಮಾಡಿರೋದು ಫೇಕ್ ಆಡಿಯೋ ಅಂತ ಹೇಳಿದ್ರು. ಸತ್ಯಾಂಶ ಗೊತ್ತಾಗಿದೆ. ಅಲ್ಲ ಸರ್, ಆದರೆ ಇದನ್ನ ನಾನು ಹೇಳ್ತಿರ್ಲಿಲ್ಲ, ರಾಮಯ್ಯ ಸರ್ ಹಂಗಂತ. ಹೌದು, ರಾಮಯ್ಯ ಅವ್ರು ಹೇಳಿದ್ರು ಅವೇನೇನೋ ಮಾತಾಡಿದ್ದಾನೆ ಅಂತ. ಎಲ್ಲ ಕಿವಿ ತುಂಬಿದ್ರು. ಆಮೇಲೆ ಹೋಗಿ ವಾಸ್ತವ ತೋರಿಸ್ತೀವಿ. ಆಮೇಲೆ ಬೆಂತಟ್ಟಿದ್ರು. ನನಗೆ ಸಚಿವ ಸ್ಥಾನ ಸಿಕ್ಕಿದೆ, ಎಲ್ಲರ ಆಶೀರ್ವಾದ ಇದೆ. 2028ಗೆ ನಮ್ಮ ಸರ್ಕಾರ ಬರುತ್ತೆ, ಅವಾಗ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಕ್ಕಾಗತ್ತಾ? ಯಾರು ಮಾಡ್ತಾರೆ ಅವ್ರು ಆಗ್ತಾರೆ ಅಷ್ಟೇ. ಬಟ್ ನಾವು ಮುಖ್ಯಮಂತ್ರಿ ಅನ್ಕೋಬೇಕು. ಆಗ್ಬೇಕು ಬಿಡಿ, ನೀವು ಆಗ್ಬೇಕು ಬಿಡಿ ಸರ್. ನಿಮಗೆ ತುಂಬ ಸಪೋರ್ಟ್ ಇದೆ ಸರ್. ಯಾಕಂದರೆ ಬಂದು ಜನಕ್ಕೆಲ್ಲ ದುಡ್ಡು ಕೊಡ್ತಿದ್ರಲ್ಲ, ಈ ಸೀಟ್ಗೂ ಏನಾದ್ರು ದುಡ್ಡು ಕೊಟ್ಬಿಟ್ರೇನೋ ಅಂತ. ನಿನ್ನ ಜನ್ಮಕ್ಕೆ ನೋಡ್ರಿ, ಆ ದೇವ್ರು ಹೇಳಿರೋದೇನಂತ, ನೀನು ಸಂಪಾದನೆ ಮಾಡು, ಆದ್ರೆ ಅದರಲ್ಲಿ ಸ್ವಲ್ಪ ಹಣನ ಜನರಿಗೆ ಖರ್ಚು ಮಾಡು, ಅವ್ರಿಗೆ ಊಟ ಹಾಕು, ಬಟ್ಟೆ ಕೊಡು, ಕಷ್ಟ ಇದ್ದಾಗ ನೆರವಾಗು ಅಂತ ನಮ್ಗೆ ದೇವ್ರು ಹೇಳಿರೋದು. ಅದನ್ನ ಮಾಡ್ತಾ ಇದ್ದೀನಿ ಅಷ್ಟೇ. ದೇವ್ರ ಕಾರ್ಯ ರೀ. ಆದರೂ ಸರ್ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಆರೋಪಗಳು ಮಾಡಿದ್ರು, ಏನೇನೋ ಮಾಡಿದ್ರು. ಅದನ್ನೆಲ್ಲ ಹೆಂಗ್ ಸರ್ ಸಹಿಸ್ಕೊಂಡಿದ್ದೀರಾ? ಇದೆಲ್ಲ ನೋಡಿದ್ರೆ ಎಲ್ಲಿ ಬೇಕು ಅಲ್ಲಿಂದ ಎಲ್ಲ ನೀರು ಬರ್ತೈತೆ. ಸರ್ ಇರಿ, ಒರೆಸ್ಕೋತೀರಾ? ತಗೊಳ್ಳಿ ಸರ್. ನಿನ್ನ ಜನ್ಮಕ್ಕೆ ನಾನು ನಿಷ್ಠಾವಂತ ರೀ. ನನ್ನ ಮೇಲೆ ಏನು ಮಾಡಿದ್ರು ಗೊತ್ತಾ? ಒಳ್ಳೇದು ಮಾಡೋರಿಗೆ ಕೆಟ್ಟವ್ ಜಾಸ್ತಿ. ಅದಕ್ಕೆ ನಾನು ಅಚಲವಾಗಿದ್ದೆ. ಸಂತಿ ಕ್ರಾಂತಿ ಸಿನಿಮಾದಲ್ಲಿ ಒಂದು ಹಾಡು ಬಂದಿಲ್ಲ, ಇದ್ದರೆ ಇದ್ದರೆ ನಾವು ಸುಮ್ಮನಿದ್ದರೆ ಹಿಂದೆ ಹತ್ತುತ್ತಾರೆ ಅಯ್ಯೋ ಅಯ್ಯೋ. ಅದಕ್ಕೆ ನಾನು ಅದರಲ್ಲಿ ಇನ್ನೊಂದು ಸಾಂಗ್ ಇದೆ, ಯಾವುದು? ಲೈಕ್ ಎ ಟೈಗರ್. ನಾನು ಹೇಳಿದಿಷ್ಟೇ ನೋಡಿ, ನಾವು ನಿಷ್ಠಾವಂತರು. 34 ಸೀಟ್ ರೀ. 34 ಸಚಿವ ಸ್ಥಾನ, 33 ಆಗಿದೆ. ಇನ್ನೊಂದು ಸ್ಥಾನ ಲೇಡೀಸ್ಗೆ ಅಂತಾನೆ ಏನೋ ಮಾಡ್ತಾ ಇದ್ದಾರೆ. ನಾನು ಹೇಳುದು, ಯಾರಿಗೆ ಸೀಟ್ ಸಿಕ್ಕಿಲ್ಲ ಬೇಜಾರಾಗಬೇಡಿ, ಮುಂದೆ ನಿಮಗೂ ಸ್ಥಾನ ಸಿಗುತ್ತೆ. ಎಲ್ಲ ನಿಗಮ ಮಂಡಳಿ ಇದೆ, ಎಲ್ಲ ಚೆನ್ನಾಗಿ ಆಡಳಿತ ಮಾಡೋಣ. 2028ಕ್ಕೆ ಯಾರ್ಯಾರು ಸೀಟ್ ಸಿಕ್ಕಿಲ್ಲ ಅವ್ರಿಗೆಲ್ಲ ಸಚಿವ ಸ್ಥಾನ ಗ್ಯಾರಂಟಿ. ಪಕ್ಷಕ್ಕಾಗಿ ದುಡಿಯೋಣ, ಕಂಗ್ರಾಚುಲೇಷನ್ ಬರೋದು ಅಂತ ಹೇಳೋಣ. ಬಿರಿಯಾನಿಗೆ ಸರ್ ಬರ್ತೀನಿ ಮುಂಚೆ. ಥ್ಯಾಂಕ್ ಯು. ನೋಡಿ, ಕುಡಿಯೋದು ಖರ್ಚು ಮಾಡಬೇಡ, ಮನೆ ಖರ್ಚು ಮಾಡು. ತಿಂಗಳ ರೇಷನ್ ತಗೊಂಡೋಗು. ಆಯ್ತು, ತಗೋ ಇನ್ನೂ ಸ್ವಲ್ಪ ಕುಡಿ. ಒಳ್ಳೇದಾಗಲಿ. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ ಬಜಾರ್. ಜಾಸ್ತಿ ಕುಡಿಬೇಡ. ಥೂ ನಿನ್ನ ಮಕ್ಕೆ.